ಅಂತೇಳಿ ಹೇಳೋದಿಲ್ಲ. ನಾನು ನಮ್ಮ ಮಿತ್ರರಿಗೆ ಹೇಳ್ತಾ ಇದ್ದೀನಿ, ಬಹಳ ಜನ ತಪಸ್ ಮಾಡಿ ಮಾನಾಪಮಾನಗಳನ್ನು ಸಹಿಸಿ ಎಷ್ಟೋ ವರ್ಷದಿಂದ ಬದುಕು ಕೊಟ್ಕೊಂಡು ಕಟ್ಟಿದ ಸಂಘಟನೆ ಬಿಜೆಪಿ. ಯಾರು ಆಕಾಶದಿಂದ ಉದುರಿ ಇಳಿಲಿಲ್ಲ. ಇವರೆಲ್ಲ ಗೆದ್ದಿದ್ದಾರೆ ಅಂದ್ರೆ ಕೆಳಮಟ್ಟದ ಬೂತ್ ಮಟ್ಟದ ಕಾರ್ಯಕರ್ತ ಇದಕ್ಕೆ ಕಾರಣ. ಅವನು ಇವತ್ತು ಕಣ್ಣೀರು ಹಾಕ್ತಾನೆ ನೀವು ಮಾಡೋಂಥ ನಡವಳಿಕೆಯಿಂದಾಗಿ. ಇವತ್ತು ಎಲ್ಲೋ ಕೂತ್ಕೊಂಡು ಊಟ ಮಾಡುವಾಗ ಮೀಡಿಯಾದವ್ರನ್ನ ಕರ್ಸ್ಕೊಂಡು ಶೋ ಮಾಡೋದು, ಮೀಡಿಯಾ ಇವೆಂಟ್ ಮಾಡ್ತಾ ಇದ್ದಾರೆ. ಇದು ಸರಿಯಾಗುತ್ತಾ? ಇದು ಬಹಳ ದಿವಸ ನಡೆಯೋದಿಲ್ಲ. ಇದನ್ನ ನೋಡಿ, ಯಾರೇ ಇರ್ಬೋದು, ಅವರು ಪಕ್ಷದ ಬಗ್ಗೆ ಅಸಮಾಧಾನ ಇದ್ರೆ ಕೂತ್ ಮಾತಾಡುವಂತ ಪ್ರಜಾತಂತ್ರ ವ್ಯವಸ್ಥೆ ನಮ್ಮಲ್ಲಿದೆ. ಬಾಯಿಗೆ ಬಂದಂಗೆ ರಾಜ್ಯಾಧ್ಯಕ್ಷನ ಜರಿಯೋದು, ಇನ್ನೊಂದು ಮಾಡೋದು, ಏನೋ ಮಾಡೋದು ಅಲ್ವೇ ಅಲ್ಲ. ಕೂತ್ಕೊಂಡು ಹೈಕಮಾಂಡ್ ಜೊತೆ ಕೂತ್ಕೊಂಡು ಮಾತಾಡಬೇಕು, ಹೈಕಮಾಂಡ್ ಹೇಳೋದಂಗೆ ನಡ್ಕೊಂಡು. ಟೀಕೆ ಮಾಡೋದು ಸುಲಭ ರೀ, ಸಂಘಟನೆ ಎಳ್ಕೊಂಡು ಹೋಗೋದು ಎಷ್ಟು ಕಷ್ಟ ಇದೆ. ನಾನು ಕೂಡ ನೋಡಿದ್ದೀನಿ ಸರ್. ಮಾತಾಡ್ಬೇಕ್ರಿ, ಅವ್ರಿಗಿಂತ ಕಿರಿಯರು. ನೋಡಪ್ಪ ಹೀಗಿದೆ ಅಂತ ಹೇಳಿದ್ರೆ ತಿತ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಅವ್ರು ಸರಿ ಇಲ್ಲ ಅಂತ ಹೈಕಮಾಂಡ್ಗೆ ಹೇಳೋಣ. ನಾನು ಯಾರನ್ನೋ ಸಮರ್ಸೋದು, ಯಾರನ್ನೋ ದೂರೋದು ಮಾಡೋದಿಲ್ಲ. ಇಲ್ಲಿ ನಾವೆಲ್ಲ ಕಷ್ಟಪಟ್ಟು ಪಕ್ಷ ಕಟ್ಟಿದವ್ರಿ. ಬಹಳ ವರ್ಷ ನಾನು ಯಡಿಯೂರಪ್ಪನವ್ರ ಜೊತೆಗೆ ದುಡಿದಂತವನು. ವಿದ್ಯಾರ್ಥಿ ಪರಿಷತ್ ಈ ಸಮಾವೇಶಕ್ಕೆ ನಾನು ಇವತ್ತು ಬಂದಿದ್ದೀನಿ. ಯಾಕೆಂದ್ರೆ 72ನೇ ಇಸ್ವಿನಲ್ಲಿ ನಾನು ವಿದ್ಯಾರ್ಥಿ ಪರಿಷತ್ತಿನ ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ನನಗೆ ಭಾವನಾತ್ಮಕವಾದಂಥ ಸಂಬಂಧ ಇದೆ ಇದ್ರ ಜೊತೆ. ಹೀಗೆ ಇವತ್ತು ಸಂಘಟನೆಯನ್ನ ಕಷ್ಟಪಟ್ಟು ಕಟ್ಟದಂಥವ್ರು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಈ ದುರವಸ್ಥೆಯನ್ನ ಇವರು ಕೆಲವರು ಮಾಡ್ತಾ ಇದ್ದಾರೆ. ಇವರು ಮಜಕ್ಕಾಗಿ, ಮೇಜವಾನಿಗಾಗಿ ಪಕ್ಷವನ್ನ ಖಂಡಿತವಾಗೂ ಸಣ್ಣ ಮಾಡುವಂತಹದ್ದು ಒಳ್ಳೇದಾಗೋದಿಲ್ಲ ಯಾರಿಗೂ, ಮತ್ತೆ ಕಾರ್ಯಕರ್ತರು ಒಪ್ಪೋದಿಲ್ಲ. ಇದು ಲೀಡರ್ ಬೇಸ್ಡ್ ಪಾರ್ಟಿ ಅಲ್ಲ, ಕೇಡರ್ ಬೇಸ್ಡ್ ಪಾರ್ಟಿ. ಹಾಗಾಗಿ ಯಾರು ಕಟ್ಟ ಕಡೆಯ ಕಾರ್ಯಕರ್ತ ನಾಳೆ ತಿರುಗಿ ಬಿದ್ದರೆ ಇವ್ರು ಯಾವ ಲೀಡರ್ಶಿಪ್ ಉಳಿಯೋದಿಲ್ಲ. ಇದಕ್ಕೆ ಅವಕಾಶ ಕೊಡಬಾರ್ದು. ತಕ್ಷಣ ಇದನ್ನು ನಿಲ್ಲಿಸಬೇಕು. ಕೂತ್ಕೊಂಡು ಮಾತಾಡುವಂತ ಒಂದು ವಾತಾವರಣವನ್ನು ಕಲ್ಪಿಸಬೇಕು.